ಓಕೆ, ಥ್ಯಾಂಕ್ ಯು ಸರ್. ರಿಪಬ್ಲಿಕನ್ ಅವರು ಮಾತನಾಡಿದ್ರು. ವಿಮಾನ ದುರಂತದಲ್ಲಿ ವಿಜಯ್ ರೂಪಾನಿ ಗಂಭೀರ ಅನ್ನುವಂತ ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ. ಈ ವಿಮಾನದಲ್ಲಿ ಅಹಮದಾಬಾದ್ ಆಸ್ಪತ್ರೆಯಲ್ಲಿ ವಿಜಯ್ ರೂಪಾನಿ ಅವರಿಗೆ ಚಿಕಿತ್ಸೆ ಕೊಡಿಸಲಾಗ್ತಾ ಇದೆ ಅನ್ನುವಂಥದ್ದು. ವಿಮಾನ ದುರಂತದಲ್ಲಿ ವಿಜಯ್ ರೂಪಾನಿ ಗಂಭೀರ ಅನ್ನುವಂತ ಮಾಹಿತಿ ಬರ್ತಾ ಇದೆ. ಹೋಗಿ ರೆಸ್ಕ್ಯೂ ಮಾಡಿದ್ದಾರೆ ಅನ್ನುವಂಥದ್ದು. ಗುಜರಾತ್ ಮಾಜಿ ಮುಖ್ಯಮಂತ್ರಿ ವಿಜಯ್ ರೂಪಾನಿ ಅಹಮದ್ ಆಸ್ಪತ್ರೆಯಲ್ಲಿ ನೋಡ್ತಾ ಇದ್ದೀವಿ. ವಿಮಾನ ದುರಂತದಲ್ಲಿ ವಿಜಯ್ ರೂಪಾನಿ ಗಂಭೀರರಾಗಿದ್ದಾರೆ ಅನ್ನುವಂತ ಮಾಹಿತಿ ಬರ್ತಾ ಇದೆ. ಗುಜರಾತ್ನ ಮಾಜಿ ಮುಖ್ಯಮಂತ್ರಿ ಅಹಮದಾಬಾದ್ ಆಸ್ಪತ್ರೆಯಲ್ಲಿ ವಿಜಯ್ ರೂಪಾನಿಗೆ ಚಿಕಿತ್ಸೆ, ಅವ್ರನ್ನ ರೆಸ್ಕ್ಯೂ ಮಾಡಿದ್ದಾರೆ ಅಂತಾಯ್ತು ಅಲ್ಲಿಂದ. ಅಂದ್ರೆ ಯಾರೂ ಬದುಕಿಲ್ಲ ಅನ್ನುವ ಸ್ಥಿತಿಯಿಂದ ಕೆಲವರು ಬದುಕಿರಬಹುದಾ ಅನ್ನುವಂತ ಒಂದು ಸ್ಥಿತಿ. ಆ ಕಟ್ಟಡಕ್ಕೆ ಅಪ್ಪಳಿಸಿರುವ ವಿಮಾನದಲ್ಲಿ ಇದ್ದಂತಹ ವ್ಯಕ್ತಿಗಳಲ್ಲಿ ವಿಜಯ್ ರೂಪಾನಿ ಅವರ ಸ್ಥಿತಿ ಗಂಭೀರ ಅನ್ನುವಂತ ಮಾಹಿತಿ ಬರ್ತಾ ಇದೆ. ಆಲ್ ರೈಟ್, ನಮ್ಮ ಜೊತೆ ಇಲ್ಲಿನ ಸ್ಥಳದಲ್ಲಿ ಉಪಸ್ಥಿತರಿದ್ದಂತಹ ಎಚ್ ವಿ ಬೆನ್ನೂರ್ ಅವರು ಫೋನ್ ಕನೆಕ್ಟ್ ಆಗಿದ್ದಾರೆ. ನಮಸ್ಕಾರ ಎಚ್ ವಿ ಬೆನ್ನೂರ್ ಅವರೇ, ಕಂಟಿನ್ಯೂ ಮಾಡಿ. ನೀವು ಏನೇನ್ ನೋಡಿದ್ರಿ ಆ ಕ್ಷಣದಲ್ಲಿ? ನಿಮಗೆ ಮಾಹಿತಿ ಹೇಗ್ ಗೊತ್ತಾಯ್ತು? ನೀವು ಏನ್ ನೋಡಿದ್ರಿ? ಅಲ್ಲಿ ಪರಿಸ್ಥಿತಿ ಹೇಗೆಲ್ಲ ಇದೆ ಸರ್? ಸದ್ಯಕ್ಕೆ ಈ ಘಟನೆ ನಡೆದ ಸ್ವಲ್ಪ ಸಮಯದ ನಂತರ ನಾನು ಅಲ್ಲಿ ಹೋಗಿದ್ದು. ಅಲ್ಲಿ ಒಂದು ದಟ್ಟವಾದ ಹೊಗೆ ಬರ್ತಾ ಇದೆ, ಕ್ರ್ಯಾಶ್ ಆಗಿದೆ ಫ್ಲೈಟ್. ಇದು ಏರ್ಪೋರ್ಟ್ ರನ್ವೇ ಟೇಕ್ ಆಫ್ ಮಾಡಿ ಹೊರಗಡೆ ಬರುವಂತ ಏರಿಯಾ ಅದು ಮೇಘಾನಿ ನಗರ ಅಂತ ಏರಿಯಾ. ಆ ಮೇಘಾನಿ ನಗರದ ಈ ಜನವಸತಿ ಇರುವಂತ ಒಂದು ಬಿಲ್ಡಿಂಗ್ ಮೇಲೆನೆ ಅದು ಕ್ರ್ಯಾಶ್ ಆಗಿದೆ. ಸೊ ಅದಕ್ಕೆ ಈಗ ಅಲ್ಲೆಲ್ಲ ರಸ್ತೆಗಳನ್ನೆಲ್ಲ ಬಂದ್ ಮಾಡಿ ಕ್ಲೋಸ್ ಮಾಡಿದ್ದಾರೆ. ಸೊ ಅಲ್ಲಿ ರಕ್ಷಣಾ ಆಮೇಲೆ ಇದು ಒಂದು ಕಾರ್ಯಾಚರಣೆಯನ್ನ ಅಲ್ಲಿ ತೀವ್ರಗತಿಯಿಂದ ಮಾಡ್ತಾ ಇದ್ದಾರೆ. ಹೀಗಾಗಿ ಒಳಗಡೆ ಯಾರು ಜನರಿಗೆ ಹೋಗಕ್ಕೆ ಅವಕಾಶ ಇಲ್ಲ. ಆದ್ರೆ ಇಲ್ಲಿಂದ ನಮ್ಗೆಲ್ಲ ಮಾಹಿತಿ ಸಿಗ್ತಾ ಇದೆ. ಇದರಲ್ಲಿ ಒಂದು 240 ಪ್ಯಾಸೆಂಜರ್ ಇದ್ರು ಅಂತ ಹೇಳಿ. ಇದು ಲಂಡನ್ ಬೌಂಡ್ ಫ್ಲೈಟ್ ಅಂತ ಕೇಳ್ಪಟ್ಟಿದೆ. ಇನ್ನು ಹೆಚ್ಚಿನ ಮಾಹಿತಿ ಈಗ ಬರಬೇಕು. ನಾವು ಕೂಡ ಕಾರ್ ನೋಡ್ತಾ ಇದೀವಿ. ಆ ದೃಶ್ಯಗಳನ್ನ ನೋಡ್ತಾ ಇದ್ರೆ ಎಚ್ ವಿ ಬೆನ್ನೂರ್ ಅವರೇ, ಆ ದೃಶ್ಯಗಳನ್ನ ನೋಡ್ತಾ ಇದ್ರೆ ಯಾರಾದ್ರೂ ಬದುಕು ಉಳಿದಿರಬಹುದಾ ಅದೇ ಅನುಮಾನ ಅನ್ನೋ ರೀತಿಯಲ್ಲಿ ಅನಿಸ್ತಾ ಇದೆ. ಆದ್ರೆ ಒಂದಷ್ಟು ಭಾಗ, ವಿಮಾನದ ಒಂದಷ್ಟು ಭಾಗ ಕಟ್ಟಡ ಒಂದು ಬಿಲ್ಡಿಂಗ್ ಮೇಲೆ ಲ್ಯಾಂಡ್ ಆಗಿದೆ. ಹೇಳಕ್ಕಾಗಲ್ಲ ಅಲ್ವಾ ಪರಿಸ್ಥಿತಿ ನೋಡ್ತಾ ಇದ್ರೆ? ಏನೋ ಆಗಿರ್ಬೋದು, ಹೇಳಕ್ಕಾಗಲ್ಲ ಮೇಡಮ್. ಯಾಕಂದ್ರೆ ಅದು ಎಷ್ಟು ಹೈಟ್ ಇಂದ ಕ್ರಾಶ್ ಆಗಿದೆ ಅನ್ನೋದಕ್ಕೆ, ಯಾಕಂದ್ರೆ ಆಲ್ರೆಡಿ ಟೇಕ್ ಆಫ್ ಅಲ್ಲಿ ಹೈಟ್ ಇರುತ್ತಲ್ಲ, ಆ ಹೈಟ್ ಇಂದ ಕ್ರಾಶ್ ಆಗಿದೆ. ಸೊ ತಕ್ಷಣ ಅದು ಬ್ಲಾಸ್ಟ್ ಕೂಡ ಆಗಿರೋದ್ರಿಂದ ಇದರಲ್ಲಿ ಎಷ್ಟು ಜನ ಪಾರಾಗ್ಬೋದು ಅನ್ನೋದು ಒಂದು ಶಂಕಾಸ್ಪದ ಇದೆ. ಓಕೆ. ಸೊ ಅಹಮದಾಬಾದ್ ಮತ್ತೆ ಸಾಮಾನ್ಯವಾಗಿ ಅಹಮದಾಬಾದ್ನಿಂದ ವ್ಯಾಪಾರಿಗಳು ಮತ್ತೆ ಬಿಸಿನೆಸ್ ಕ್ಲಾಸ್ ನ ಸಾಕಷ್ಟು ಜನ. ಆಲ್ರೈಟ್, ಎಚ್ ವಿ ಬೆನ್ನೂರ್ ಅವರೇ, ನಾವು ಮತ್ತಷ್ಟು ಮಾತಾಡ್ತೀವಿ ನಿಮ್ ಜೊತೆ. ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ. ವಿಮಾನದಲ್ಲಿ ಆಯಿಲ್ ಸರಬರಾಜಿನಲ್ಲಿ ವ್ಯತ್ಯಯವಾಗಿದೆಯಾ? ಇದರಿಂದಲೇ ಏರ್ ಇಂಡಿಯಾದ ವಿಮಾನ ಪತನವಾಯ್ತಾ? ಪ್ರಯಾಣಿಕರು ಬದುಕುಳಿದಿರುವ ಸಾಧ್ಯತೆಗಳು ಕಡಿಮೆ ಅಂತ ಹೇಳಲಾಗ್ತಾ ಇದೆ. ಏರ್ ಇಂಡಿಯಾ ಮೂಲಗಳು ರಿಪಬ್ಲಿಕ್ಗೆ ಕೊಟ್ಟಿರ್ತಕ್ಕಂತಹ ಮಾಹಿತಿ, ಆಯಿಲ್ ಸರಬರಾಜಿನಲ್ಲಿ ವ್ಯತ್ಯಯ ಉಂಟಾಗಿದ್ದರಿಂದ ಈ ರೀತಿ ಆಯ್ತು ಅನ್ನುವಂತ ಮಾಹಿತಿ. ಇದರಿಂದಲೇ ಏರ್ ಇಂಡಿಯಾದ ವಿಮಾನ ಪತನ ಆಯ್ತಾ? ಎಂಜಿನ್ನಲ್ಲಿ ತಾಂತ್ರಿಕ ದೋಷ, ಆಯಿಲ್ ಸರಬರಾಜಿನಲ್ಲಿ ವ್ಯತ್ಯಯ ಉಂಟಾಗಿರೋದ್ರಿಂದ ಆಯ್ತಾ? ರೈಟ್, ಎಚ್ ವಿ ಬೆನ್ನೂರ್ ಅವರು ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಸರ್ ಗೋಯ್ಡ್, ಎಚ್ ವಿ ಬೆನ್ನೂರ್ ಅವರೇ, ಈ ಅಹಮದಾಬಾದ್ನಿಂದ ಲಂಡನ್ಗೆ ಪ್ರಯಾಣಿಸುವ ಪ್ರಯಾಣಿಕರ ಸಂಖ್ಯೆ ಬಿಸಿನೆಸ್ಗೋಸ್ಕರ ಮತ್ತಿತರೆ ಕಾರ್ಯಚಟುವಟಿಕೆಗಳಿಗೋಸ್ಕರ, ಆಮೇಲೆ ಸಾಕಷ್ಟು ಜನ ಗುಜರಾತಿಗಳು ಲಂಡನ್ ನಲ್ಲಿ ಇದ್ದಾರೆ. ಬಂದು ಹೋಗಿ ಮಾಡುವಂತ ಪ್ರಯಾಣಿಕರ ಸಂಖ್ಯೆ ಜಾಸ್ತಿ ಅಂತ ಅನ್ಕೋತೀನಿ. ಆಮ್ ಐ ರೈಟ್ ಸರ್? ಹೌದು. ಅಂದ್ರೆ ಇದು ವ್ಯಾಪಾರ ಕೇಂದ್ರ ಆಗಿರೋದ್ರಿಂದ ಅದು ಸುಮಾರು ಜನ ವಿದೇಶಕ್ಕೆ ಇಲ್ಲಿಂದ ಹೋಗಿ ಬರುವಂತ ಕೆಲಸ ಇರುತ್ತೆ. ತುಂಬಾ ಜನ ಪ್ರಯಾಣ ಮಾಡ್ತಾರೆ. ಅದು ಬೇರೆ, ಈಗ ಬೇರೆ ಬೇರೆ ದೇಶಗಳಲ್ಲಿ ಇಲ್ಲಿನ ಗುಜರಾತ್ ಅದರಿಂದ ಸುಮಾರು ಜನರು ಅಲ್ಲಿ ಇರೋದ್ರಿಂದ ಅವರು ಅವಾಗವಾಗ ಗುಜರಾತ್ಗೆ ಬಂದು ಹೋಗೋದಂತೂ ಇದ್ದೇ ಇರುತ್ತೆ. ಓಕೆ. ಸೊ ಈಗ ಅಲ್ಲಿ ಪರಿಸ್ಥಿತಿ ಹೇಗಿದೆ? ಅಹಮದಾಬಾದ್ ವಿಮಾನ ನಿಲ್ದಾಣದ ಸುತ್ತಮುತ್ತಲ ಪರಿಸ್ಥಿತಿ ಹೇಗಿದೆ? ಸದ್ಯ ಇಲ್ಲಿ ಸ್ವಲ್ಪ ಪ್ಯಾನಿಕ್ ಆಗಿದೆ ಸಿಚುವೇಶನ್. ಇಲ್ಲಿ ಯಾಕೆ ಈ ತರ ಘಟನೆ ನಡೆಯೋದಕ್ಕೆ ಕಾರಣ ಏನು ಅನ್ನೋದಕ್ಕೆ ತುಂಬಾ ಜನರು ಕುತೂಹಲದಿಂದ ಇದನ್ನ ಮಾಡ್ತಾ ಇದ್ದಾರೆ. ಯಾವ ಈ ಸೇಫ್ಟಿ ಮೆಜರ್ಸ್ ಯಾವ್ದು ಲ್ಯಾಪ್ಸ್ ಆಯ್ತು, ಎಲ್ಲಿಂದ ಇದು ಈ ತರ ಈ ಘಟನೆಗೆ ಒಂದು ಕಾರಣ ಏನು ಅನ್ನೋದನ್ನ ಸುಮಾರು ಜನರು ಸ್ವಲ್ಪ ಭಯಭೀತರು ಆಗಿದ್ದಾರೆ. ಯಾಕಂತಂದ್ರೆ ರೀಸೆಂಟ್ ನಾವು ಏನೋ ಒಂದು ಸಂಘರ್ಷದ ಪರಿಸ್ಥಿತಿನ ಭಾರತ ಕಾಣ್ತಲ್ಲ, ಅದ್ರ ನಂತರದಲ್ಲಿ ಇದೀಗ ಕೆಲವೇ ದಿನಗಳ ಅಂತರದಲ್ಲಿ ಇಂಥದೊಂದು ಅಪಘಾತದ ಆಘಾತವನ್ನ ತಡ್ಕೊಳ್ಳೋದು ಕಷ್ಟ ಅಲ್ವಾ? ಹೌದು.
ಹೌದು, ಇದು ಬಹಳ ದುರದೃಷ್ಟಕರ. ಇದು ಯಾವ್ದು ಒಂದು ಟೆಕ್ನಿಕಲ್ ಗ್ಲಿಚ್ ಏನಿದೆ ಅಂತ ತಿಳಿದ ಮೇಲೆನೆ ಗೊತ್ತಾಗೋದು. ಕರೆಕ್ಟ್. ಸೊ ಆ ಟೆಕ್ನಿಕಲ್ ಗ್ಲಿಚ್ ಇದು ಅದು ವಿವರವಾದಂತ ಒಂದು ವರದಿ ಬಂದ ಮೇಲೆನೆ ಗೊತ್ತಾಗೋದು. ನೀವು ಫ್ರೀಕ್ವೆಂಟ್ ಆಗಿ ಟ್ರಾವೆಲ್ ಮಾಡ್ತಾ ಇರ್ತೀರಾ ಎಚ್ ವಿ ಬೆನ್ನೂರ್ ಅವರೇ, ಹೌ ಸೇಫ್ ಈಸ್ ಏರ್ ಜರ್ನಿ ಭಾರತದಲ್ಲಿ ಈಗ ಅಂತ ಅನ್ಸುತ್ತೆ? ಇದುವರೆಗೂ ಇಂಥ ಯಾವುದೇ ಅಹಿತಕರ ಘಟನೆಗಳು ನಡೆದಿಲ್ಲ. ಹಾಗೂ ಸಂಬಂಧಪಟ್ಟ ಇಲಾಖೆ ಅವಾಗವಾಗ ಇದರಲ್ಲಿ ಸುಧಾರಣೆಗಳನ್ನ ತಗೊಂಡು ಬಂದು ಈ ಸೇಫ್ಟಿ ಮೆಜರ್ಸ್ ಅನ್ನ ಇಂಪ್ರೂವ್ ಮಾಡೋದಕ್ಕೆ ತುಂಬಾ ಪರಿಶ್ರಮ ಪಟ್ಟಿದ್ದಾರೆ ಇದುವರೆಗೂ. ಸೊ ಹೀಗಾಗಿ ಯಾವುದೋ ಆ ತರದ ಘಟನೆಗಳು ಈ ಸಮೀಪದ ಇದರಲ್ಲಿ ನಡೆದಿಲ್ಲ. ಆದ್ರೆ ಇದು ಒಂದು ಘಟನೆ ಮತ್ತೆ ಸರ್ಕಾರ ಮತ್ತು ಇಲಾಖೆ ಈ ಸುರಕ್ಷತೆ ಬಗ್ಗೆ ಇನ್ನೂ ಹೆಚ್ಚು ಕಾಳಜಿ ವಹಿಸುವ ಹಾಗೆ ಇದು ಒಂದು ತಿರುವನ್ನು ಪಡ್ಕೊಳ್ಳುತ್ತೆ ಅನ್ಸುತ್ತೆ. ಬೆನ್ನೂರು ಅಹಮದಾಬಾದ್ ಏರ್ಪೋರ್ಟ್ ಹೇಗಿದೆ? ಅಡ್ವಾನ್ಸ್ಡ್ ಏರ್ಪೋರ್ಟ್ ಅದು ಹೇಗಿದೆ ಏರ್ಪೋರ್ಟ್? ಹೌದು, ಏರ್ಪೋರ್ಟ್ಗೆ ಇದು ಇಲ್ಲ. ಸುಮಾರು ಲಾಸ್ಟ್ 2-3 ವರ್ಷದಿಂದ ಏರ್ಪೋರ್ಟ್ ಒಳ್ಳೆ ರೀತಿಯಲ್ಲಿ ಮ್ಯಾನೇಜ್ ಮಾಡ್ತಾ ಇದ್ದಾರೆ. ತುಂಬಾ ಈಗ ಸೌಲಭ್ಯಗಳಾಗ್ಲಿ ಅಥವಾ ಈಗ ಸೇಫ್ಟಿ ಇದಕ್ಕಾಗ್ಲಿ ಅಹಮದಾಬಾದ್ಗೆ, ಯಾಕಂದ್ರೆ ಇದೊಂದು ಕೇಂದ್ರ ಸ್ಥಾನ ಇಂಟರ್ನ್ಯಾಷನಲ್ ಫ್ಲೈಯರ್ಸ್ಗಾಗ್ಲಿ ಅಥವಾ ಇಲ್ಲಿನ ಡೊಮೆಸ್ಟಿಕ್ ಫ್ಲೈಯರ್ಸ್ಗಾಗ್ಲಿ. ಇತ್ತೀಚೆಗೆ ನಿಮ್ಗೆಲ್ಲ ಗೊತ್ತಿದ್ದಾಗೆ ಅಹಮದಾಬಾದ್ ಅಲ್ಲಿ ಸುಮಾರು ಎಲ್ಲ ಕ್ರಿಕೆಟ್ ಮ್ಯಾಚ್ಗಳಿರ್ಬೋದು ಅಥವಾ ವ್ಯಾಪಾರಿ ಸ್ಥಾನ ಇರೋದ್ರಿಂದ ಸುಮಾರು ಫ್ಲೈಟ್ಗಳು ಇಲ್ಲಿ ಬರೋದು ಹೋಗೋದು. ಅದರಿಂದ ಈ ಏರ್ಪೋರ್ಟ್ ಮಾತ್ರ ಸುಸಜ್ಜಿತವಾಗಿದೆ. ಯಾವುದೇ ತರದ ಇಲ್ಲಿ ಕೊರತೆಗಳು ಅಥವಾ ಯಾವುದೇ ಈಗ ಡೆಫಿಷಿಯನ್ಸೀಸ್ ಆಗಲಿ, ಸೇಫ್ಟಿ ಇದರಲ್ಲಿ ಯಾವ್ದಾದ್ರು ಕಾಂಪ್ರಮೈಸ್ ಆಗಲಿ ಅಂತ ಒಂದು ಇದು ನಮ್ಗೆ ಯಾವಾಗ್ಲೂ ಕಂಡು ಬಂದಿಲ್ಲ. ರೈಟ್ ರೈಟ್. ಥ್ಯಾಂಕ್ ಯು ಎಚ್ ವಿ ಬೆನ್ನೂರ್. ಓಕೆ, ಥ್ಯಾಂಕ್ ಯು ಸರ್. ರಿಪಬ್ಲಿಕನ್ ಅವರು ಮಾತನಾಡಿದ್ರು. ವಿಮಾನ ದುರಂತದಲ್ಲಿ ವಿಜಯ್ ರೂಪಾನಿ ಗಂಭೀರ ಅನ್ನುವಂತ ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ. ಈ ವಿಮಾನದಲ್ಲಿ ಅಹಮದಾಬಾದ್ ಆಸ್ಪತ್ರೆಯಲ್ಲಿ ವಿಜಯ್ ರೂಪಾನಿ ಅವರಿಗೆ ಚಿಕಿತ್ಸೆ ಕೊಡಿಸಲಾಗ್ತಾ ಇದೆ ಅನ್ನುವಂಥದ್ದು. ವಿಮಾನ ದುರಂತದಲ್ಲಿ ವಿಜಯ್ ರೂಪಾನಿ ಗಂಭೀರ ಅನ್ನುವಂತ ಮಾಹಿತಿ ಬರ್ತಾ ಇದೆ. ಹೋಗಿ ರೆಸ್ಕ್ಯೂ ಮಾಡಿದ್ದಾರೆ ಅನ್ನುವಂಥದ್ದು. ಗುಜರಾತ್ ಮಾಜಿ ಮುಖ್ಯಮಂತ್ರಿ ವಿಜಯ್ ರೂಪಾನಿ ಅಹಮದ್ ಆಸ್ಪತ್ರೆಯಲ್ಲಿ ನೋಡ್ತಾ ಇದ್ದೀವಿ. ವಿಮಾನ ದುರಂತದಲ್ಲಿ ವಿಜಯ್ ರೂಪಾನಿ ಗಂಭೀರರಾಗಿದ್ದಾರೆ ಅನ್ನುವಂತ ಮಾಹಿತಿ ಬರ್ತಾ ಇದೆ. ಗುಜರಾತ್ನ ಮಾಜಿ ಮುಖ್ಯಮಂತ್ರಿ ಅಹಮದಾಬಾದ್ ಆಸ್ಪತ್ರೆಯಲ್ಲಿ ವಿಜಯ್ ರೂಪಾನಿಗೆ ಚಿಕಿತ್ಸೆ, ಅವ್ರನ್ನ ರೆಸ್ಕ್ಯೂ ಮಾಡಿದ್ದಾರೆ ಅಂತ ಆಯ್ತು ಅಲ್ಲಿಂದ. ಅಂದ್ರೆ ಯಾರೂ ಬದುಕಿಲ್ಲ ಅನ್ನುವ ಸ್ಥಿತಿಯಿಂದ ಕೆಲವರು ಬದುಕಿರಬಹುದಾ ಅನ್ನುವಂತ ಒಂದು ಸ್ಥಿತಿ. ಆ ಕಟ್ಟಡಕ್ಕೆ ಅಪ್ಪಳಿಸಿರುವ ವಿಮಾನದಲ್ಲಿ ಇದ್ದಂತಹ ವ್ಯಕ್ತಿಗಳಲ್ಲಿ ವಿಜಯ್ ರೂಪಾನಿ ಅವರ ಸ್ಥಿತಿ ಗಂಭೀರ ಅನ್ನುವಂತ ಮಾಹಿತಿ ಬರ್ತಾ ಇದೆ. ಆಲ್ ರೈಟ್, ನಮ್ಮ ಜೊತೆ ಇಲ್ಲಿನ ಸ್ಥಳದಲ್ಲಿ ಉಪಸ್ಥಿತರಿದ್ದಂತಹ ಎಚ್ ವಿ ಬೆನ್ನೂರ್ ಅವರು ಫೋನ್ ಕನೆಕ್ಟ್ ಆಗಿದ್ದಾರೆ. ನಮಸ್ಕಾರ ಎಚ್ ವಿ ಬೆನ್ನೂರ್ ಅವರೇ, ಕಂಟಿನ್ಯೂ ಮಾಡಿ. ನೀವು ಏನೇನ್ ನೋಡಿದ್ರಿ ಆ ಕ್ಷಣದಲ್ಲಿ? ನಿಮಗೆ ಮಾಹಿತಿ ಹೇಗ್ ಗೊತ್ತಾಯ್ತು? ನೀವು ಏನ್ ನೋಡಿದ್ರಿ? ಅಲ್ಲಿ ಪರಿಸ್ಥಿತಿ ಹೇಗೆಲ್ಲ ಇದೆ ಸರ್? ಸದ್ಯಕ್ಕೆ ಇದು ಈ ಘಟನೆ ನಡೆದ ಸ್ವಲ್ಪ ಸಮಯದ ನಂತರ ನಾನು ಅಲ್ಲಿ ಹೋಗಿದ್ದು. ಅಲ್ಲಿ ಒಂದು ದಟ್ಟವಾದ ಹೊಗೆ ಬರ್ತಾ ಇದೆ. ಕ್ರ್ಯಾಶ್ ಆಗಿದೆ ಫ್ಲೈಟ್. ಇದು ಏರ್ಪೋರ್ಟ್ ರನ್ವೇ ಟೇಕ್ ಆಫ್ ಮಾಡಿ ಹೊರಗಡೆ ಬರುವಂತ ಏರಿಯಾ ಅದು ಮೇಘಾನಿ ನಗರ ಅಂತ ಏರಿಯಾ. ಆ ಮೇಘಾನಿ ನಗರದ ಈ ಜನವಸತಿ ಇರುವಂತ ಒಂದು ಬಿಲ್ಡಿಂಗ್ ಮೇಲೆನೆ ಅದು ಕ್ರ್ಯಾಶ್ ಆಗಿದೆ. ಸೊ ಅದಕ್ಕೆ ಈಗ ಅಲ್ಲೆಲ್ಲ ರಸ್ತೆಗಳನ್ನೆಲ್ಲ ಬಂದ್ ಮಾಡಿ ಕ್ಲೋಸ್ ಮಾಡಿದ್ದಾರೆ. ಸೊ ಅಲ್ಲಿ ರಕ್ಷಣಾ ಆಮೇಲೆ ಇದು ಒಂದು ಕಾರ್ಯಾಚರಣೆಯನ್ನ ಅಲ್ಲಿ ತೀವ್ರಗತಿಯಿಂದ ಮಾಡ್ತಾ ಇದ್ದಾರೆ. ಹೀಗಾಗಿ ಒಳಗಡೆ ಯಾರು ಜನರಿಗೆ ಹೋಗಕ್ಕೆ ಅವಕಾಶ ಇಲ್ಲ. ಆದ್ರೆ ಇಲ್ಲಿಂದ ನಮ್ಗೆಲ್ಲ ಮಾಹಿತಿ ಸಿಗ್ತಾ ಇದೆ. ಇದರಲ್ಲಿ ಒಂದು 240 ಪ್ಯಾಸೆಂಜರ್ ಇದ್ರು ಅಂತ ಹೇಳಿ. ಇದು ಲಂಡನ್ ಬೌಂಡ್ ಫ್ಲೈಟ್ ಅಂತ ಕೇಳ್ಪಟ್ಟಿದೆ. ಇನ್ನು ಹೆಚ್ಚಿನ ಮಾಹಿತಿ ಈಗ ಬರಬೇಕು. ನಾವು ಕೂಡ ಕಾರ್ ನೋಡ್ತಾ ಇದೀವಿ. ಆ ದೃಶ್ಯಗಳನ್ನ ನೋಡ್ತಾ ಇದ್ರೆ ಎಚ್ ವಿ ಬೆನ್ನೂರ್ ಅವರೇ, ಆ ದೃಶ್ಯಗಳನ್ನ ನೋಡ್ತಾ ಇದ್ರೆ ಯಾರಾದ್ರೂ ಬದುಕು ಉಳಿದಿರಬಹುದಾ ಅದೇ ಅನುಮಾನ ಅನ್ನೋ ರೀತಿಯಲ್ಲಿ ಅನಿಸ್ತಾ ಇದೆ. ಆದ್ರೆ ಒಂದಷ್ಟು ಭಾಗ, ವಿಮಾನದ ಒಂದಷ್ಟು ಭಾಗ ಕಟ್ಟಡ ಒಂದು ಬಿಲ್ಡಿಂಗ್ ಮೇಲೆ ಲ್ಯಾಂಡ್ ಆಗಿದೆ. ಹೇಳಕ್ಕಾಗಲ್ಲ ಅಲ್ವಾ ಪರಿಸ್ಥಿತಿ ನೋಡ್ತಾ ಇದ್ರೆ? ಏನೋ ಆಗಿರ್ಬೋದು, ಹೇಳಕ್ಕಾಗಲ್ಲ ಮೇಡಮ್. ಯಾಕಂದ್ರೆ ಅದು ಎಷ್ಟು ಹೈಟ್ ಇಂದ ಕ್ರಾಶ್ ಆಗಿದೆ ಅನ್ನೋದಕ್ಕೆ, ಯಾಕಂದ್ರೆ ಆಲ್ರೆಡಿ ಟೇಕ್ ಆಫ್ ಅಲ್ಲಿ ಹೈಟ್ ಇರುತ್ತಲ್ಲ, ಆ ಹೈಟ್ ಇಂದ ಕ್ರಾಶ್ ಆಗಿದೆ. ಸೊ ತಕ್ಷಣ ಅದು ಬ್ಲಾಸ್ಟ್ ಕೂಡ ಆಗಿರೋದ್ರಿಂದ ಇದರಲ್ಲಿ ಎಷ್ಟು ಜನ ಪಾರಾಗ್ಬೋದು ಅನ್ನೋದು ಒಂದು ಶಂಕಾಸ್ಪದ ಇದೆ. ಓಕೆ. ಸೊ ಅಹಮದಾಬಾದ್ ಮತ್ತೆ ಸಾಮಾನ್ಯವಾಗಿ ಅಹಮದಾಬಾದ್ನಿಂದ ವ್ಯಾಪಾರಿಗಳು ಮತ್ತೆ ಬಿಸಿನೆಸ್ ಕ್ಲಾಸ್ ನ ಸಾಕಷ್ಟು ಜನ. ಆಲ್ರೈಟ್, ಎಚ್ ವಿ ಬೆನ್ನೂರ್ ಅವರೇ, ನಾವು ಮತ್ತಷ್ಟು ಮಾತಾಡ್ತೀವಿ ನಿಮ್ ಜೊತೆ. ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ. ವಿಮಾನದಲ್ಲಿ ಆಯಿಲ್ ಸರಬರಾಜಿನಲ್ಲಿ ವ್ಯತ್ಯಯವಾಗಿದೆಯಾ? ಇದರಿಂದಲೇ ಏರ್ ಇಂಡಿಯಾದ ವಿಮಾನ ಪತನವಾಯ್ತಾ? ಪ್ರಯಾಣಿಕರು ಬದುಕುಳಿದಿರುವ ಸಾಧ್ಯತೆಗಳು ಕಡಿಮೆ ಅಂತ ಹೇಳಲಾಗ್ತಾ ಇದೆ. ಏರ್ ಇಂಡಿಯಾ ಮೂಲಗಳು ರಿಪಬ್ಲಿಕ್ಗೆ ಕೊಟ್ಟಿರ್ತಕ್ಕಂತಹ ಮಾಹಿತಿ.
ಆಯಿಲ್ ಸರಬರಾಜಿನಲ್ಲಿ ವ್ಯತ್ಯಯ ಉಂಟಾಗಿದ್ದರಿಂದ ಈ ರೀತಿ ಆಯ್ತು ಅನ್ನುವಂತ ಮಾಹಿತಿ. ಇದರಿಂದಲೇ ಏರ್ ಇಂಡಿಯಾದ ವಿಮಾನ ಪತನ ಆಯ್ತಾ? ಎಂಜಿನ್ನಲ್ಲಿ ತಾಂತ್ರಿಕ ದೋಷ, ಆಯಿಲ್ ಸರಬರಾಜಿನಲ್ಲಿ ವ್ಯತ್ಯಯ ಉಂಟಾಗಿರೋದ್ರಿಂದ ಆಯ್ತಾ? ರೈಟ್, ಎಚ್ ವಿ ಬೆನ್ನೂರ್ ಅವರು ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಸರ್ ಗೋಯ್ಡ್, ಎಚ್ ವಿ ಬೆನ್ನೂರ್ ಅವರೇ, ಈ ಅಹಮದಾಬಾದ್ನಿಂದ ಲಂಡನ್ಗೆ ಪ್ರಯಾಣಿಸುವ ಪ್ರಯಾಣಿಕರ ಸಂಖ್ಯೆ ಬಿಸ್ನೆಸ್ಗೋಸ್ಕರ ಮತ್ತಿತರೆ ಕಾರ್ಯಚಟುವಟಿಕೆಗಳಿಗೋಸ್ಕರ, ಆಮೇಲೆ ಸಾಕಷ್ಟು ಜನ ಗುಜರಾತಿಗಳು ಲಂಡನ್ ನಲ್ಲಿ ಇದ್ದಾರೆ, ಬಂದು ಹೋಗಿ ಮಾಡುವಂತ ಪ್ರಯಾಣಿಕರ ಸಂಖ್ಯೆ ಜಾಸ್ತಿ ಅಂತ ಅನ್ಕೋತೀನಿ. ಆಮ್ ಐ ರೈಟ್ ಸರ್? ಹೌದು ಹೌದು. ಅಂದ್ರೆ ಇದು ವ್ಯಾಪಾರ ಕೇಂದ್ರ ಆಗಿರೋದ್ರಿಂದ ಅದು ಸುಮಾರು ಜನ ವಿದೇಶಕ್ಕೆ ಇಲ್ಲಿಂದ ಹೋಗಿ ಬರುವಂತ ಕೆಲಸ ಇರುತ್ತೆ. ತುಂಬಾ ಜನ ಪ್ರಯಾಣ ಮಾಡ್ತಾರೆ. ಅದು ಬೇರೆ, ಈಗ ಬೇರೆ ಬೇರೆ ದೇಶಗಳಲ್ಲಿ ಇಲ್ಲಿನ ಗುಜರಾತ್ ಅದರಿಂದ ಸುಮಾರು ಜನರು ಅಲ್ಲಿ ಇರೋದ್ರಿಂದ ಅವರು ಅವಾಗವಾಗ ಗುಜರಾತ್ಗೆ ಬಂದು ಹೋಗೋದಂತೂ ಇದ್ದೇ ಇರುತ್ತೆ. ಓಕೆ, ಸೊ ಈಗ ಅಲ್ಲಿ ಪರಿಸ್ಥಿತಿ ಹೇಗಿದೆ? ಅಹಮದಾಬಾದ್ ವಿಮಾನ ನಿಲ್ದಾಣದ ಸುತ್ತಮುತ್ತಲ ಪರಿಸ್ಥಿತಿ ಹೇಗಿದೆ? ಸದ್ಯ ಇಲ್ಲಿ ಸ್ವಲ್ಪ ಪ್ಯಾನಿಕ್ ಆಗಿದೆ ಸಿಚುವೇಶನ್. ಓಕೆ, ಇಲ್ಲಿ ಯಾಕಂದ್ರೆ ಈ ತರ ಘಟನೆ ನಡೆಯೋದಕ್ಕೆ ಕಾರಣ ಏನು ಅನ್ನೋದಕ್ಕೆ ತುಂಬಾ ಜನರು ಕುತೂಹಲದಿಂದ ಇದನ್ನ ಮಾಡ್ತಾ ಇದ್ದಾರೆ. ಯಾವ ಈ ಸೇಫ್ಟಿ ಮೆಜರ್ಸ್ ಏನು ಯಾವ್ದು ಲ್ಯಾಬ್ಸ್ ಆಯ್ತು, ಎಲ್ಲಿಂದ ಇದು ಈ ತರ ಈ ಘಟನೆಗೆ ಒಂದು ಕಾರಣ ಏನು ಅನ್ನೋದನ್ನ ಸುಮಾರು ಜನರು ಸ್ವಲ್ಪ ಭಯಭೀತರು ಆಗಿದ್ದಾರೆ. ಓಕೆ, ಯಾಕಂತಂದ್ರೆ ರೀಸೆಂಟ್ ನಾವು ಏನೋ ಒಂದು ಸಂಘರ್ಷದ ಪರಿಸ್ಥಿತಿನ ಭಾರತ ಕಾಣ್ತಲ್ಲ, ಅದ್ರ ನಂತರದಲ್ಲಿ ಇದೀಗ ಕೆಲವೇ ದಿನಗಳ ಅಂತರದಲ್ಲಿ ಇಂಥದೊಂದು ಅಪಘಾತದ ಆಘಾತವನ್ನ ತಡ್ಕೊಳ್ಳೋದು ಕಷ್ಟ ಅಲ್ವಾ? ಹೌದು ಹೌದು, ಇದು ಬಹಳ ದುರದೃಷ್ಟಕರ. ಇದು ಯಾವ್ದು ಒಂದು ಟೆಕ್ನಿಕಲ್ ಗ್ಲಿಚ್ ಏನಿದೆ ಅಂತ ತಿಳಿದ ಮೇಲೆನೆ ಗೊತ್ತಾಗೋದು. ಕರೆಕ್ಟ್. ಸೊ ಆ ಟೆಕ್ನಿಕಲ್ ಗ್ಲಿಚ್ ಇದು ಅದು ವಿವರವಾದಂತ ಒಂದು ವರದಿ ಬಂದ ಮೇಲೆನೆ ಗೊತ್ತಾಗೋದು. ನೀವು ಫ್ರೀಕ್ವೆಂಟ್ ಆಗಿ ಟ್ರಾವೆಲ್ ಮಾಡ್ತಾ ಇರ್ತೀರಾ ಎಚ್ ವಿ ಬೆನ್ನೂರ್ ಅವರೇ, ಹೌ ಸೇಫ್ ಈಸ್ ಏರ್ ಜರ್ನಿ ಭಾರತದಲ್ಲಿ ಈಗ ಅಂತ ಅನ್ಸುತ್ತೆ? ಇದುವರೆಗೂ ಇಂಥ ಯಾವುದೇ ಅಹಿತಕರ ಘಟನೆಗಳು ನಡೆದಿಲ್ಲ. ಹಾಗೂ ಸಂಬಂಧಪಟ್ಟ ಇಲಾಖೆ ಅವಾಗವಾಗ ಇದರಲ್ಲಿ ಸುಧಾರಣೆಗಳನ್ನ ತಗೊಂಡು ಬಂದು ಈ ಸೇಫ್ಟಿ ಮೆಜರ್ಸ್ ಅನ್ನ ಇಂಪ್ರೂವ್ ಮಾಡೋದಕ್ಕೆ ತುಂಬಾ ಪರಿಶ್ರಮ ಪಟ್ಟಿದ್ದಾರೆ ಇದುವರೆಗೂ. ಸೊ ಹೀಗಾಗಿ ಯಾವುದೋ ಆ ತರದ ಘಟನೆಗಳು ಈ ಸಮೀಪದ ಇದರಲ್ಲಿ ನಡೆದಿಲ್ಲ. ಆದ್ರೆ ಇದು ಒಂದು ಘಟನೆ ಮತ್ತೆ ಸರ್ಕಾರ ಮತ್ತು ಇಲಾಖೆ ಈ ಸುರಕ್ಷತೆ ಬಗ್ಗೆ ಇನ್ನೂ ಹೆಚ್ಚು ಕಾಳಜಿ ವಹಿಸುವ ಹಾಗೆ ಇದು ಒಂದು ತಿರುವನ್ನು ಪಡ್ಕೊಳ್ಳುತ್ತೆ ಅನ್ಸುತ್ತೆ. ಬೆನ್ನೂರು ಅಹಮದಾಬಾದ್ ಏರ್ಪೋರ್ಟ್ ಹೇಗಿದೆ? ಅಡ್ವಾನ್ಸ್ಡ್ ಏರ್ಪೋರ್ಟ್ ಅದು ಹೇಗಿದೆ ಏರ್ಪೋರ್ಟ್? ಹೌದು, ಏರ್ಪೋರ್ಟ್ಗೆ ಇದು ಇಲ್ಲ, ಸುಮಾರು ಲಾಸ್ಟ್ 2-3 ವರ್ಷದಿಂದ ಏರ್ಪೋರ್ಟ್ ಒಳ್ಳೆ ರೀತಿಯಲ್ಲಿ ಮ್ಯಾನೇಜ್ ಮಾಡ್ತಾ ಇದ್ದಾರೆ. ತುಂಬಾ ಈಗ ಸೌಲಭ್ಯಗಳಾಗ್ಲಿ ಅಥವಾ ಈಗ ಸೇಫ್ಟಿ ಇದಕ್ಕಾಗ್ಲಿ ಅಹಮದಾಬಾದ್ಗೆ, ಯಾಕಂದ್ರೆ ಇದೊಂದು ಕೇಂದ್ರ ಸ್ಥಾನ ಇಂಟರ್ನ್ಯಾಷನಲ್ ಫ್ಲೈಯರ್ಸ್ಗಾಗ್ಲಿ ಅಥವಾ ಇಲ್ಲಿನ ಡೊಮೆಸ್ಟಿಕ್ ಫ್ಲೈಯರ್ಸ್ಗಾಗ್ಲಿ. ಇತ್ತೀಚೆಗೆ ನಿಮ್ಗೆಲ್ಲ ಗೊತ್ತಿದ್ದಾಗೆ ಅಹಮದಾಬಾದ್ ಅಲ್ಲಿ ಸುಮಾರು ಎಲ್ಲ ಕ್ರಿಕೆಟ್ ಮ್ಯಾಚ್ಗಳಿರ್ಬೋದು ಅಥವಾ ವ್ಯಾಪಾರಿ ಸ್ಥಾನ ಇರೋದ್ರಿಂದ ಸುಮಾರು ಫ್ಲೈಟ್ಗಳು ಇಲ್ಲಿ ಬರೋದು ಹೋಗೋದು. ಅದರಿಂದ ಈ ಏರ್ಪೋರ್ಟ್ ಮಾತ್ರ ಸುಸಜ್ಜಿತವಾಗಿದೆ. ಯಾವುದೇ ತರದ ಇಲ್ಲಿ ಕೊರತೆಗಳು ಅಥವಾ ಯಾವುದೇ ಈಗ ಡೆಫಿಷಿಯನ್ಸೀಸ್ ಆಗಲಿ, ಸೇಫ್ಟಿ ಇದರಲ್ಲಿ ಯಾವ್ದಾದ್ರು ಕಾಂಪ್ರಮೈಸ್ ಆಗಲಿ ಅಂತ ಒಂದು ಇದು ನಮ್ಗೆ ಯಾವಾಗ್ಲೂ ಕಂಡು ಬಂದಿಲ್ಲ. ರೈಟ್. ಥ್ಯಾಂಕ್ ಯು ಎಚ್ ವಿ ಬೆನ್ನೂರ್ ಅವರೇ.